ಈ ಕಡೆ ಚಲೋ ಆಗೈತಿ ನಿನಗೆ ಚಂತನ ಕುಡ್ಲಿಕ್ಕ. ಹುಲ್ಲು ತಿನ್ನೋದು ಬಿಟ್ಟು ಅದೇ ಮಾಡತ್ತೀನಿ ಕೆಲಸ. ಅದಕ್ಕೆ ಅಂಜಾತಿದಿ, ಎಷ್ಟು ಗಾಬರಿ ಆಗಿದಿ. ಗಾಬರಿ ಆಗಬೇಡಪ್ಪ, ನಾನು ನಿನ್ಗೇನು ಮಾಡಲ್ಲ, ಏನು ಮಾಡ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ, ಎಲ್ಲರೂ ಹೆಂಗದಿರಿ? ನಾವಂತ ಆರಾಮದಿ ನೋಡ್ರಿ. ನೀವು ಆರಾಮದ್ರಿ ತಂದ್ಕೋತೀನಿ. ಭಾಳ ದಿನ ಆಯಿತು ವ್ಲಾಗ್ ಮಾಡಿರಲಿಲ್ಲ. ಇವತ್ತು ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ಏನೇನು ಆಗ್ತೈತೆ ತೋರಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ವಿಡಿಯೋಗಳನ್ನು ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಒಂದು ಸ್ವಲ್ಪ ಇನ್ನೂ ಹೊಲ ದೂರ ಐತಿ, ಇನ್ನೊಂಚೂರು ತಂದು ಬಿಟ್ಟು ಹೋದರು. ಈಗ ನಡ್ಕೊತ ಹೊಂಟೀನಿ. ಅವರು ಗೋಳ್ಸಾರ ಜಾತ್ರೆಗೆ ಹೊಂಟಾರ. ಹೊಲದಾಗ ದನಗಳು ಅದಾವಲ್ಲ ಪಾಪ, ಹಾಗಾಗಿ ಅವಕ್ಕೊಂದು ಸ್ವಲ್ಪ ನೀರಾದ ಕುಡಿಸಿ ಮೇವು ಹಾಕಿ ಅಂದ್ರೆ ಚಿಟ್ಟೆ ನೋಡ್ರಿ ಎಷ್ಟು ಚಂದ ಐತಿ ಇಲ್ಲಿ, ವೈಟ್ ಕಲರ್ದು. ಈಗ ಮಳೆಗಾಲದಿಂದಾಗ ಪಾತ್ರೆಗಿತ್ತಿ ಭಾಳ ಇರ್ತಾವೆ, ಅಲ್ಲೆಲ್ಲ ಹರಡಕತ್ತದ. ಯೆಲ್ಲೋ ಕಲರ್ ಐತೆ ಅದು. ಆಮೇಲೆ ಇನ್ನೊಂದೇನಂದ್ರೆ ಕಬ್ಬಿಗೆ ನೀರು ಹಚ್ಚಾರಂತ, ಅದಿಷ್ಟು ಚೇಂಜ್ ಮಾಡಬೇಕು. ಕೌಲಿ ಕಲರ್ ಚಿಟ್ಟೆಗಳು ಎರಡು ಸೈಡ್ ಒಂದೇ ಸಮನೆ ಹಾರಾಡಕತ್ತವೆ. ಇದ್ರ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅನ್ನಿಸ್ತೈತಿ, ಕಾಣಿಸಂಗಿಲ್ಲ. ಭಾಳ ಹತ್ತಿರದಾಗ ಬಂದ್ರೆ ಅಷ್ಟೇ ಕಾಣಿಸ್ತಾವೆ, ದೂರದವಲ್ಲ ಹಾಗಾಗಿ ಕಾಣಿಸಲ್ಲ. ಕಲರ್ ಆಮ್ನೂ ಇಲ್ಲ, ಹಾಗಾಗಿ ಹಸು ಆಗಿರಲಿಲ್ಲ, ಊಟ ಮಾಡಲಿಲ್ಲ. ಈಗ ಇವೆಲ್ಲ ಗೊಳೆ ಮಾಡ್ಕೊಂಡು ಹೊಂಟೀನಿ, ಗಂಟು ಕಟ್ಕೊಂಡು ಹೊಂಟಂಗೆ. ಒಂದು ಚೀಲನೂ ಸಿಗಲಿಲ್ಲ ಜಲ್ದಿ. ಇದು ಕ್ಯಾರಿ ಬ್ಯಾಗ್ ಐತಿ, ಒಂದು ಸ್ವಲ್ಪ ನಂದು ಬರೆಯೋದದ. ಅಲ್ಲೇ ಕಬ್ಬಿಗೆ ನೀರು ಹಚ್ಚಿ ಬರ್ಕೊಂತ ಕೂತ್ರೈತೆ ತೊಗೊಂಡಿನಿ. ಕೈಯಾಗ ಎಡ್ತಾಗ್ಲಿಕ್ಕತ್ತವೆ ಎಲ್ಲ ಕೂಡ. ಒಂದು ದೊಡ್ಡ ಚೀಲದಾಗ ಅಥವಾ ಎದ್ರಾಗಾರ ಹಾಕ್ಕೊಂಡು ಬರೋದಿತ್ತು. ಈ ಬುತ್ತಿ ಒಂದು, ಕೈಯಾಗ ಸಾಣದ ನೀರಿನ ಬಾಟ್ಲಿ ಒಂದು. ಬಾಟ್ಲಿನೂ ಜಲ್ದಿ ದೊಡ್ಡ ಸಿಗಲಿಲ್ಲ, ಸಣ್ಣದ ಅಷ್ಟೇ ತಂದಿನಿ. ಸಣ್ಣದೈತೆ ಅದನ್ನು ಫಸ್ಟ್ ಇಲ್ಲಿ ಒಳಗಿಡ್ತೀನಿ ರೀ ಮನ್ಯಾಗ. ಇಟ್ಕೊಂಡ್ರೆ ಮೊದಲು ಅಲ್ಲಿ ನೀರು ನೋಡಿ ಬರ್ತೀನಿ. ನೀರು ನೋಡಿ ಬಂದು ಆಮೇಲೆ ಊಟ ಮಾಡಕ್ಕೆ ಬರ್ತೈತಿ. ನಾನು ಇನ್ನೂ ಊಟ ಮಾಡಿಲ್ಲ, ಹಸಿವಾಗೈತಿ. ಬೆಳತನ ಆಯಿತು. ಎಷ್ಟು 11:30 ಆಗ್ಯದ ಅನ್ನಿಸ್ತೈತಿ ಟೈಮು. 11:30 ಐತಿ. ಆಮೇಲೆ ಬಂದು ಒಯ್ತೀನಿ ಇವೆಲ್ಲ. ಮತ್ತು ತಡಿಯವ, ನಮ್ಮ ಆಕಳ ಈ ಕಡೆ ನನ್ನ ಕಡೆನೇ ನೋಡ್ಕೊಂಡು ನಿಂತೈತಿ. ಪಾಪ ಅವಕ್ಕೂ ಹುಸು ಆಗ್ಯದ. ಇಲ್ಲ ಅದನ್ನು ನೋಡ್ಬೇಕೀಗ. ನೋಡ್ರಿ ನೀರು ಈಗ ಹೊಡಿತದ, ಏನು ಕರ್ಮ ಇದು. ಇದು ಆದ ಬೆಳಕ ಮತ್ತು ಒಂದು ತಾಸು ಆದ್ಗಳೇ ಆಚೆ ಕಡೆ ಕೌಲಿಗೆ ಹಚ್ಚಬೇಕು. ನಾ ಯಾರಂತ ಗೊತ್ತಿಲ್ಲ, ಹೊಸಬೇಕದಿ ಬಂದು ಮೈಯೆಲ್ಲ ತಿಕ್ತಿದ್ದೆ. ಬುತ್ತಿ ಅದದು ಅಲ್ಲ ನಿನ್ನ ಹಣ್ಮವ್ವ. ಬಾ ಹಾಕ್ತೀನಿ, ಬಾ ಚಕೋರೈತೀನಿ, ಬಾ ಕಾಮಿನಿ, ಬಾ. ಹೊಸವಾಗೈತಿ, ಹೊಟ್ಟೆ ಪಾಪ ಅದಾವು, ಬಾ. ಹಸಿವಾಗ್ಯದ ಬೆಕ್ಕಿಗೆ, ಮೈಗೆ ಬಂದು ತಿಕ್ಕಕತ್ತದ. ನಾ ಯಾರಂತ ಗೊತ್ತಿಲ್ಲ, ಏನಿಲ್ಲ. ಹೊಸ ಬೆಕ್ಕೈತಿ. ಇದೇನು ಒಂದು ಡಬ್ಬಿ ಸಿಗ್ಬಿದ್ದದ, ಎರಡಾಗ್ಯಾವ ನೋಡೇ ಇಲ್ಲ. ಏಯ್ ತಡಿ, ಹಾಕ್ತೀನಿ. ತಿತ್ತಿಯೋ ಇಲ್ಲೋ ಯಾರಿಗೆ ಗೊತ್ತ. ಹಿಡಿ, ನೀರು ತಿಂದೆ ಅಂದ್ರೆ ಮತ್ತೆ ಹಾಕ್ತೀನಿ. ಹಾಕಿನಲ್ಲ ಪ್ಲೇಟ್ನಾಗ, ತಿನ್ನೋದು ಡುಮ್ಮವ್ವ. ಅಲ್ಲಿ ಹಾಕಿನಿಲ್ಲ, ಹಾಲು ತಂದಿಲ್ಲ. ನಾ ಹಾಲು ತಂದಿಲ್ಲ. ನನಗೇನು ಗೊತ್ತು ನೀ ಹಾಲು ತಿನ್ನೋಕ್ಕಿದೆ ಅಂಥೇಳಿ. ನಾ ಬರೋದ ಇವತ್ತು ಬಂದೀನಿ, ಎಷ್ಟು ದಿನ ಆದ ಬಳಕ. ಒಟ್ಟು ಚಂದದಿ ನನ್ನ ಬಂಗಾರಿ ನೀನು. ಬಾರೋ ಮುಟ್ಟಸ್ಕೊಳಲ್ಲ ನೋಡು, ಮುಟ್ಟಿದ್ರೆ ಮುನಿ ಇದ್ದಂಗೆ. ಕೈಯಾರ ನೆಕ್ಕು, ಮುಟ್ಟು, ಏನು ಮಾಡಲ್ಲ ನಾನು. ಒಟ್ಟು ಚಂದದಿರಿ. ಬೆಳ್ಳಕ್ಕಿ ಆಗ್ಯದ. ಡ್ಯಾನ್ಸ್ ಮಾಡಬೇಡ ಸಾಕು, ಡ್ಯಾನ್ಸ್ ಮಾಡಬೇಡ. ಹೊಡ್ಲಿಕ್ಕೆ ಬರ್ತೇನು ಹೆಂಗೆ? ಇನ್ನೂ ಕೊಂಬು ಉದ್ದು ಬಂದಿಲ್ಲ. ಇಲ್ಲೇ ಶುರು. ಸ್ಮೆಲ್. ನೀರು ಕುಡಿಯೋಕೆ ಏನಾಗೈತಿ ನಿನಗೆ? ನೀರು ಕುಡಿಯೋದಂದ್ರೆ ಒಟ್ಟು ಅಂತಿದಿ. ಯಾವಾಗಾರ ಕುಡಿತಿ ನೀರ? ಮುಗದಾಣಿ ಹಾಕ್ಯಾರ ನಿನಗೆ, ನೋಡೇ ಇಲ್ಲಲ್ಲ ಬಂಗಾರಿ. ಇಟ್ಟತನ ಬ್ಯಾನಿ ಮಾಡ್ಯಾರ ಮೂಗು ಚುಚ್ಚಿ. ಗೌಡ್ತಿ ಬ್ಯಾನಿ ಮಾಡ್ಯಾರ ನಿನಗೆ. ನನ್ನ ಬಂಗಾರಿಗೆ ಮೂಗು ಚುಚ್ಚಾರ, ಮಾಡ್ಯಾರ ನಿನಗೆ. ಬಿಡು, ಮುಟ್ಟಸ್ಕೊಳ್ಳಲ್ಲಿ ಎಲ್ಲಿ ಮುಗ್ದ.
ಆಕಳಿಗೆ ಮುಗ್ದಾರ ಹಾಕ್ಯಾರಿ ಚುಚ್ಚಾರ. ಮೊದಲು ಒಂದು ಸಾರಿ ತಂದಾಗ ಚುಚ್ಚಿಸಿದ್ವಿ, ಅದು ದಾರ ಎಲ್ಲ ಸವದು ಹೋಗ್ಬಿಟ್ಟಿತ್ತು. ಅದಾದ ಬಳಿಕ ಅದು ದಾರ ಹೋದ ಬಳಿಕ ಹೊಳ್ಳಿ ಹಾಕಿರಲಿಲ್ಲ ನಾವು. ಈಗ ಮತ್ತೆ ಹೊಳ್ಳಿ ವಾಪಸ್ ಮತ್ತೆ ಹೊಳ್ಳಿ ಚುಚ್ಚಾರ. ಅದಕ್ಕೆ ಬ್ಯಾನ್ ಆಗ್ತದಲ್ಲ, ಸನಿ ಹೋಗೋಣ ನಾವೆಲ್ಲಿ ಮೂಗಿನ ದಾರ ಹಿಡಿದು ಜಗ್ತೀವಿ ಅನ್ನಂಗಾಗಿ ಗಾಬರಿ ಆಗ್ತೈತೆ ಅದು. ಅಂದ್ರೆ ಈಗ ಮೇವಿಗೆ ಅದು ಬಿಟ್ಟಾಗ ಹಿಂಗೆ ಹಿಡ್ಕೊಂಡಿರ್ತೀವಲ್ಲ ಅವಾಗ ಅಳಗ್ತೈತಿ. ನಾನು ಎಲ್ಲಿ ಮತ್ತೆ ಹಾಗೆ ಹಿಡ್ಕೊತೀನೇನೋ ಜಗ್ತೀನೇನೋ ಅನ್ನೋಂಗಾಗ್ಯದ. ಅದಕ್ಕೆ ಅಂಜಲಕತ್ತದ. ಎಮ್ಮೆ ಅಂತೂ ನಾನು ಮುಟ್ಟಿಸ್ಬಿಡಲ್ಲ. ನೋಡ್ರಿ ಹೆಂಗೆ ತಲೆ ಹಾಕ್ಲಿಕ್ಕೆ ಬರ್ತದ. ನೀರು ಕುಡಿಸೀನಿ. ನೀರು ಅದು ಒಂದೇ ಕುಡಿತು, ಉಳಿದಿದ್ದು ಕುಡಿಲಿಲ್ಲ. ಸ್ವಲ್ಪ ಹುಲ್ಲು ತಂದಿಟ್ಟಾರ, ಬೇರೆ ಕಡೆ ಹೊಲ್ದಂದು ಕಸ ತೆಗೆದಿರ್ತಾರಲ್ಲ ಅಲ್ಲಿ ಹೋಗಿ ತೊಗೊಂಡು ಬಂದಾರ. ಅದೊಂದಿಷ್ಟು ಹುಲ್ಲು ಒಯ್ದು ಹಾಕ್ತೀನಿ. ಪಾಪ ಒಂದೇ ಸಮನೆ ನೋಡ್ಕೊಂತ ನಿಂತು ಬಿಟ್ಟವು, ಏನಾರು ತಂದು ಹಾಕ್ತಾರಂತೇಳಿ. ನೀರನ್ನು ಚೇಂಜ್ ಮಾಡಿ ಬಂದೀನಿ. ಇದೊಂದು ಸ್ವಲ್ಪ ಹುಲ್ಲು ಒಯ್ದು ಹಾಕ್ತೀನಿ. ತಿಂದವು ಮೊದಲಿಂದೆಲ್ಲ ಎಷ್ಟು ಎತ್ತರ ಐತೆ ನೋಡ್ರಿ. ಇದು ಹುಲ್ಲು ಕಬ್ಬನಲ್ಲೇ ಐತೆ ಅಂತ ಅನಿಸ್ತೈತಿ. ಇಷ್ಟು ಹುಲ್ಲಾಗತನ ಬಿಟ್ಟಾರ ಕಬ್ಬನಾಗ. ಇವ ಕೈಯೆಲ್ಲ ಮುಳುಚುಚ್ಚಾತ. ಸುಂಕ ಐತೆ ಅನಿಸ್ತದ. ಸುಂಕ ಈ ಹುಲ್ಲಿಗೆ ಸುಂಕ ಇರ್ತೈತಿ. ಇಲ್ಲಿ ನೋಡ್ರಿ ಸೈಡಿಗೆಲ್ಲ ಹೆಂಗೆ ಕಾಣಿಸ್ತಲ್ಲ, ಇವು ಚುಚ್ತಾವ. ನಾನು ನೋಡಲಿಲ್ಲ, ಹಾಗೆ ಪಟ್ನೆ ತೊಗೊಂಡ್ಬಿಟ್ಟೆ, ಕೈಗೆಲ್ಲ ಚುಚ್ಚಿದು. ಈ ಕಡೆ ಚಲೋ ಆಗೈತೆ ನಿನಗೆ ಚಂತನ ಕುಡ್ಲಿಕ್ಕ. ಹುಲ್ಲು ತಿನ್ನೋದು ಬಿಟ್ಟು ಅದೇ ಮಾಡತ್ತೀನಿ ಕೆಲಸ. ಅದಕ್ಕೆ ಹಸಿವಾಗಲ್ಲಾಗ ನಿನಗೆ. ನೀರು ಕುಡಿಯಲ್ಲ, ಹುಲ್ಲು ತಿನ್ನಲ್ಲ ಅಂದ್ಕೊಂಡು ಕೂತ್ ಬಿಡ್ತಿದ್ದಿ. ಹೊಡ್ಯಾಕೆ ಬರ್ತೈತಿ ಇಲ್ಲಿ ಸುತ್ತರ ಬಂದು ನಿಂತ ನೋಡಿ. ನಾನು ನಿನಗೇನು ಮಾಡ್ತೀನಿ? ನನ್ನ ಕೈಲಿ ಮುಟ್ಟಿಸ್ಕೊಳಕ್ಕೆ ಅಟ್ಟ ಅಂಜಿಕೆ ಬಿಡತ್ತಿದ್ದಿ. ನನ್ನ ಬಂಗಾರ ನೀನು. ನಿನ್ಗೇನು ಮಾಡಲ್ಲಪ್ಪು, ಏನು ಮಾಡಲ್ಲ ನಾನು. ಹಂಗೆ ಯಾಕೆ ಸಿಟ್ಟು ಮಾಡ್ಕೊಳಕತ್ತಿದ್ದಿ? ಎಷ್ಟು ಅಂಜಾತಿದ್ದಿ, ಎಷ್ಟು ಗಾಬರಿ ಆಗಿದ್ದಿ? ಗಾಬರಿ ಆಗಬೇಡಪ್ಪ. ನಾನು ನಿನ್ಗೇನು ಮಾಡಲ್ಲ, ಏನು ಮಾಡ. ಏನಂದ್ರೆ ಹೊಲಕ್ಕೆ ಬಂದಾಗ ಈ ಥರ ಹಣ್ಣಿನ ಗಿಡಗಳದೆಲ್ಲ ಇದ್ರೆ ಭಾಳ ಚಲೋ. ಮನ್ಯಾಗ ಮಕ್ಳು ಓದಿರ್ತಾವೆ, ಅವರು ತಿಂತಾರೆ. ಮತ್ತು ಎಲ್ಲ ಸೀಸನ್ಗೆ ತಕ್ಕಂಗೆ ಹಣ್ಣಿನ ಗಿಡ ಇದ್ದು ಅಂದ್ರೆ ಏನಾದರೂ ಹಣ್ಣುಗಳು ಇದ್ದು ಅಂದ್ರೆ ತಿನ್ನಕ್ಕೆ ಬರ್ತೈತಿ. ನಮ್ಮ ಹೊಲದಾಗ ಹಣ್ಣಿನ ಗಿಡಗಳು ಯಾವುವು ಇಲ್ಲ. ಹಚ್ಚಬೇಕು ಅನ್ನೋದು ಆಸೆ ಭಾಳ ಇದೆ ನನಗೆ. ಖರೆ ಏನು ಮಾಡೋದು ಆಗಿಲ್ಲ. ನೋಡಮ್ರಿ ಮುಂದೆ ಯಾವಾಗಾದರೂ ಹಚ್ತೀವಿ. ಇಲ್ಲೆಲ್ಲ ನೀರು ಬಿಟ್ಟಾರ, ಕೆಸರು ಐತಿ, ಹಸಿ ಆಗಿಬಿಟ್ಟದ. ಇಲ್ಲೆಲ್ಲ ನೀರು ಹೋಗ್ಯಾವಲ್ಲ, ಹಾಗಾಗಿ ಐತಿ. ಇದಕ್ಕಂತೂ ಹಣ್ಣೆ ಆಗಿಲ್ಲ ಒಂದು ಕಾಯಿ, ಎಲ್ಲ ಬಿರ್ಸಿ ಅದಾವೆ. ಇದವರ ತಿನ್ಬೇಕಂದ್ರೆ ಅದನ್ನು ಹಾಕಂಗಿಲ್ಲ. ಇವೆಲ್ಲ ಹರ್ಕೊಂಡೋಗಿ ಮನೆಯಾಗಿಟ್ಟ ಹಣ್ಣಾಗ್ತಾವೆ. ಇವಾಗ ಹಣ್ಣಿಲ್ಲ, ಇವನು ಎಲ್ಲ ಬಿರ್ಸದಾವ. ಈಗ ಮತ್ತೆ ಕುರ್ಪಿ ತೊಗೊಂಡು ಹೊಂಟೀವಿ. ಕಸ ತೆಗಿಬೇಕ್ರಿ ಇನ್ನೊಂದು ಸ್ವಲ್ಪ. ಅಲ್ಲೇನು ಹುಲ್ಲಾಗದಂತ ತೋರಿಸಿದ್ನಲ್ಲ, ಅಲ್ಲೇ ಕಸ ತೆಗೆದೈತಿ. ಅಷ್ಟು ತೆಗೆದ್ರೂ ಮತ್ತೆ ನೋಡ್ರಿ ಹೆಂಗೆ ಎದ್ದದ. ಭಾಳ ಇರ್ತೈತಿ ಹುಲ್ಲು. ಹತ್ತಿ ಹೊಲದಾಗ ಈಗ ಜಿಟಿ ಮಳೆ ಬರಾಗ ಅವಾಗ ಕಸ ತೆಗ್ದಿದ್ವಲ್ರಿ, ಮತ್ತೆ ಆಗೈತೆ ನೋಡ್ರಿ. ಇದು ಹರಗ್ಯಾರಿ. ಮೊದ್ಲು ಏನು ಮಾಡೋದಿತ್ತು ಅಂದ್ರೆ ಇನ್ನೊಂದು ಸಾರಿ ಕಸ ತೆಗೆದ್ಬಿಟ್ಟು ಹರಗೋದಿತ್ತು. ಅದು ಹರಗದ ಕಡೆ ಮರ್ದಿವ್ಸೇನೋ ಅವತ್ತೇ ಮಳೆ ಬಂದುಬಿಟ್ಟೈತಿ. ಎಲ್ಲ ಹೊಳ್ಳಿ ಉಲ್ಟಾ ಮತ್ತೆ ಹತ್ಕೊಂಡು ಬಿಟ್ಟದ. ಹುಲ್ಲೆಲ್ಲ ಬೇರೆ ಇರ್ತಾವಲ್ಲ ಹೊಳ್ಳಿ ಹತ್ತಿ ಬಿಟ್ಟೈತಿ. ಮತ್ತು ಫುಲ್ಲೆಲ್ಲ ಹುಲ್ಲಾಗಿಬಿಟ್ಟದ ಎಲ್ಲ ಕಡೆ. ಮಾಡೂ ಭಾಳ ಆಗೈತಿ. ಮಳೆ ಏನು ಬರ್ತಿತ್ತೋ ಏನು ಮಾಡ್ತಿತ್ತೋ ಗೊತ್ತಿಲ್ಲ. ಮಳೆ ಏನು ಬರಲಿಲ್ಲ ಆದ್ರೆ ಈಗ ಇದೆಲ್ಲ ಮತ್ತೆ ಹೊಳ್ಳಿ ಕಸ ತೆಗೆದು ಬೋದೇನೋ ಏರಿಸ್ಬೇಕಂತ ಅದಕ್ಕೆ ಹತ್ತಿ ಗಿಡಕ್ಕೆ. ಅಂದ್ರೆ ಮಧ್ಯದಲ್ಲಿ ಇದು ಗಾಡಿ ಇದು ಮಾಡಿಸ್ಕೊಂಡ್ರೆ ಬೋದು ಹೊಡಿತಾರೆ. ಟ್ಯಾಕ್ಟ್ರಲ್ಲಿ ಹಚ್ತಿರ್ಬೇಕು ಅನಿಸ್ತೈತಿ. ಎಷ್ಟು ಕಸ ಮತ್ತೆ ಇಷ್ಟು ಎತ್ತರ ಆಗ್ಯದ ನೋಡ್ರಿ. ಎಷ್ಟು ಸಾರಿ ತೆಗೆದ್ರು ಮತ್ತೆ ಇಷ್ಟಿಷ್ಟು ಆಗ್ಲಕತ್ತೈತಿ. ಅದು ಜಿಟಿ ಮಳೆ ಬಂತಲ್ಲ, ಹಾಗಾಗಿ ಆಯ್ತದು. ಇಲ್ಲಾಂದ್ರೆ ಮತ್ತೆ ಇಷ್ಟು ಇರ್ತಿರ್ಲಿಲ್ಲ. ಆಮೇಲೆ ಕಸ ತೆಗೆದು ಆಮೇಲೆ ಇದು ಮಾಡೋದಿತ್ತು, ಹರಗೋದಿತ್ತು. ಅದರ ಹರಗದುಗಳೇನು ಮಳೆ ಒಂದು ಬಂದುಬಿಡ್ತಲ್ಲ ಹೊಳ್ಳೆ ಹತ್ತದು. ಆಮೇಲೆ ಒಂದೆರಡು ದಿನ ಬಿಸಿಲು ಬಿದ್ದಿತ್ತಂದ್ರೆ ಫುಲ್ ಒಣಗಿ ಬಿಡ್ತಿತ್ತು, ಹುಲ್ಲು ಇರ್ತಿರ್ಲಿಲ್ಲ. ನನಗೂ ಇನ್ನೂ ಸ್ವಲ್ಪ ಆರಾಮಿರಲಿಲ್ಲ. ಹಂಗಾಗಿ ನಾನು ಅಲ್ಲೇ ದನಗಳಿಗೆ ಮೇವು ಹಾಕಿ ಒಂದು ಸ್ವಲ್ಪ ಬರೆಯೋದು ಐತಲ್ಲ ಅಂದು ಬರೆದ್ರೆ ಐತಂತೇಳಿ ನಾನು ಅಷ್ಟೇ ಅಂದ್ಕೊಂಡು ಬಂದಿದ್ದೆ. ಆಮೇಲೆ ಇಲ್ಲಿ ಬಂದುಗಳೇ ಗೊತ್ತಾಗಿದ್ದು ಇನ್ನೂ ಕಸ ಇಲ್ಲಿ ಐತಿ, ಕಸ ಎಷ್ಟು ತೆಗಿಬೇಕಂತೇಳಿ. ಆಮೇಲೆ ಹೇಳಿದ್ರು ಕಸ ತೆಗಿಬೇಕಂತಂದ್ರೆ ಮತ್ತೆ ಚಲ್ಲಲ್ರಿ. ತರ್ತೀನಿ ಹೇಳ್ರಿ ನೀರು. ಆ ಕಡೆ ಬರ್ತೀನಿ ತಡ್ರಿ.
ಕೂಲಿದವರಿಗೆ ಹೇಳಕತ್ರ ಯಾರೋ ಖಾಲಿ ಇಲ್ಲ ಅಂತ್ರಿ. ಹಾಗಾಗಿ ಒಬ್ಬರೇ ಬಂದಿದ್ರು ಮಧ್ಯಾಹ್ನದಿಂದ. ಅವ್ರ ಜೊತೆ ನಾವಿಟ್ಟು ಕಸ ತೆಗೆದ್ವಿ. ಹೊತ್ತು ಮುಳುಗತ್ರಿ, ಇನ್ನು ಟೈಮ್ ಭಾಳ ಇಲ್ಲ ತೆಗಿಯೋಕೆ. ಆಮೇಲೆ ಲೇಟ್ ಐತಂದ್ರೆ ಇಲ್ಲಿ ಕಾಣಿಸೋದು ಇಲ್ಲ, ಆಲ್ರೆಡಿ ಹೊತ್ತು ಮುಳುಗೈತೆ. ಹಾಗಾಗಿ ಬನ್ನಿ ಆ ಕಡೆ ಪತ್ರ ಶೆಡ್ ಐತಲ್ಲ ಆ ಕಡೆ ಹೊಂಟೀವಿ. ಒಬ್ಬರೇ ಸಿಕ್ಕರು, ಇನ್ನೂ ಐತಿ ಕಸ ತೆಗಿಯೋದು. ಮತ್ತು ನೆಕ್ಸ್ಟ್ ಇನ್ನೊಬ್ಬ ಬಂದು ಮತ್ತೆ ತೆಗಿಬೇಕು. ಆಯಿಗೂ ಆರಾಮಿಲ್ಲ, ಹಾಗಾಗಿ ಮನ್ಯಾಗ ಅದಾರ ಅವರು. ಇದೆಲ್ಲ ಹೊತ್ಕೊಂಡು ಹೊಂಟಿ ನೋಡ್ರಿ. ನನಗೆ ನೀರೇ ಇಲ್ಲ. ಸಣ್ಣ ಬಾಟ್ಲಿ ಎಷ್ಟೇ ತಂದಿದ್ದೆ ನಾನು, ಅಡಾಡಿ ಒಳಗೆ ಅಭಿ ಬೆನ್ನು ಹತ್ತಾನ ಹೇಳಿ ನೀರು ಸಾಲಿಲ್ಲ. ಹಾಗಾಗಿ ಮೊದಲೇ ಆರಾಮಿಲ್ಲ, ನೀರು ಬಂದಾವಂದ್ರೆ ಇನ್ನೂ ಮತ್ತೆ ಹೊಳ್ಳಿ ಉಲ್ಟಾ ಈಗಾರ ಒಂದು ನೆಗಡಿ ಕಡಿಮೆ ಆಗೈತಿ, ಹೊಳ್ಳಿ ಬರ್ತಾ ಅಂಥೇಳಿ ಇಲ್ಲಿ ನದಿಗೆ ನೀರಿದ್ದು ಅದನ್ನು ಕುಡಿಲಿಲ್ಲ ನಾನು. ಹಾಗೆ ಹೊಂಟೀನಿ ನೋಡ್ರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ರವಿವಾರ ವಿಡಿಯೋ ಐತಿ, ಸೋಮವಾರ ದಿನ ಅಪ್ಲೋಡ್ ಮಾಡ್ತೀನಿ. ಸ್ಕಿಪ್ ಮಾಡಲಾರ್ದೆ ನೋಡಿರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ರಿಗೂ. ಬಾಯ್, ಥ್ಯಾಂಕ್ ಯು.